खुशामदीद मोहतरम नाजरीन, आप तमाम का HK न्यूज़ में खैर मक़दम है। बिदर डिस्ट्रिक्ट के हुलसूर तालुक़ा में आज हर गांव जाकर किसानों की मदद हुलसूर तहसीलदार शिवानंद मेहत्रे सर, जो कि किसानों की ज़मीन के पानी नकल से आधार लिंक कर रहे हैं, और हुलसूर तहसीलदार ने सारे हुलसूर तालुक़ा के किसानों से गुजारिश की है कि आप अपने गांव की पंचायत में जाएं और पानी से आधार कार्ड लिंक कराए, क्योंकि ये आधार लिंक करने से आपको गवर्नमेंट के जितने भी स्कीमात है वो आपको मुकम्मल तौर पर दस्तयाब होंगे। इसीलिए आपके पनी से आधार लिंक करना ज़रूरी है। और ZP मेंबर लता हरकुड़े मैडम जी ने भी आवाम से गुजारिश की है कि सभी हुलसूर तालुक़ा के लोगों को, और तहसीलदार शिवानंद मेहत्रे सर ने मीडिया से बात करते हुए बताया कि हुलसूर तालुक़ा में 23 से 24 हज़ार किसान हैं। अब तक आधार लिंक 11,500 लोगों ने करवा चुके हैं, और तहसीलदार शिवानंद मेहत्रे सर ने भी खुद सारे ग्राम पंचायत जाकर आधार लिंक करवाया है। आइए जानते हैं इस खुसूस में मुकम्मल तफसीलात। पेश है बसपा कल्याण से नुमाइंदा रिपोर्टर शेख असलम की HK न्यूज़ के लिए ये खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। सभी हमारे BK9 न्यूज लाइव मीडिया चैनल, सभी हमारे HK न्यूज 24/7 कर्नाटक, महाराष्ट्र, तेलंगाना में जर्नलिस्ट सूर्यवंशी जैसा कि आज बीदर जिले के हुलसूर तालुके में पहुंच चुके। अभी हमारे BK9 न्यूज और HK न्यूज 24 से आप देख सकते हैं, यहाँ पर हुलसूर के माननीय न्याय दंडाधिकारी तहसीलदार साहब यहाँ पर मौजूद है, शिवानंद मेहत्रे जी, वो समावेत कांग्रेस के नेता और माजी जिला पंचायत अध्यक्ष श्रीमती लता हरकुड़े जी अभी हमारे BK9 न्यूज HK न्यूज से लाइव आ रहे हैं। देखेंगे उनका स्पीच। ಎಲ್ಲರಿಗೂ ಶರಣಾರ್ಥಿಗಳು। ಇವತ್ತಿನ ದಿವಸ ನಾವು ತಹಶೀಲ್ ಆಫೀಸ್ಗೆ ಒಂದು ಮುಖ್ಯ ಕೆಲಸ ಮಾಡೋಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೇವೆ। ನಾನು ಲತಾ ಶಾಂತಕುಮಾರ್ ಹರಕುಡೆ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಹಾಗೂ ಇಲ್ಲಿ ಬಂದಿರುವಂತ ಮಹತ್ವದ ಆಕಾಂಕ್ಷೆಯ ಕೆಲಸವೇನಂತಂದ್ರೆ, ಇವತ್ತು ನಾವು ನೀವೆಲ್ಲರೂ ರೈತ ಬಾಂಧವರು ಆಧಾರ್ ಲಿಂಕ್, ಪಹಣಿಗೆ ಆಧಾರ್ ಲಿಂಕ್ ಮಾಡಬೇಕು। ಯಾಕಂದ್ರೆ ನಾವು ಆಧಾರ್ ಲಿಂಕ್ ಮಾಡಿಲ್ಲ ಅಂತಂದ್ರೆ ಯಾವುದೇ ಕೆಲಸಗಳು, ಸರ್ಕಾರದ ಸೌಲಭ್ಯಗಳು ನಮ್ಗೆ ಯಾವತ್ತೇ ತಹಶೀಲ್ದಾರ್ ಅವರು ಬಂದಾರ, ಬೇಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದೇವೆ। ಎಲ್ಲರೂ ಲಿಂಕ್ ಇದು ಮಾಡ್ಕೋರು, ಎಲ್ಲರೂ ಆಧಾರ್ ಲಿಂಕ್। ಸೊ ಪ್ರಿಯ BK9 ನ್ಯೂಸ್ ವೀಕ್ಷಕರೇ, HK ನ್ಯೂಸ್ 24/7 ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ. ಸೊ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕು ಹತ್ರ ಬಂದಿದ್ದೇವೆ. ನಮ್ಮ BK9 ನ್ಯೂಸ್ ವಾಹಿನಿ ಹಾಗೂ HK ನ್ಯೂಸ್ 24 ವಾಹಿನಿ ಹತ್ರ ಲೈವ್ ಬರ್ತಾ ಇದ್ದಾರೆ ಮಾನ್ಯ ನ್ಯಾಯ ದಂಡಾಧಿಕಾರಿ ತಹಶೀಲ್ದಾರ್ ಸಾಹೇಬರು ಶಿವಾನಂದ್ ಮೇಹತ್ರೆ ಸಾಹೇಬರು ನಮ್ಮ BK9 ನ್ಯೂಸ್ ಹಾಗೂ HK ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡೋಣ ಅವರ ಅಭಿಪ್ರಾಯ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಮಾನ್ಯ ಕಂದಾಯ ಸಚಿವರ ಮೊನ್ನೆ 24ನೇ ತಾರೀಕಿಗೆ ಏನು ಗುಲ್ಬರ್ಗಾದ ವಿಭಾಗ ಮಟ್ಟದ ಸಭೆಯನ್ನು ಕರೆದಿದ್ರು. ಈಗಾಗಲೇ ಪಹಣಿಗೆ ಆಧಾರ್ ಲಿಂಕ್ ಮಾಡುವ ಕೆಲಸ ಈಗಾಗಲೇ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ಗ್ರಾಮವಾರು ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ. ನಮ್ಮ ಹುಲಸೂರು ತಾಲೂಕಿಂದ ನಿಮಗೆ ನಾನು ಪ್ರಗತಿವರೆಗಿದೆ ನಿಮಗೆ ತಿಳಿಸ್ಪಡ್ತಿದ್ದೇನೆ ಎಷ್ಟು ನಮ್ದು ಹುಲಸೂರು ತಾಲೂಕಿನಲ್ಲಿ ಆಧಾರ್ ರೈತರ ಬಾಂಧವರು ಪಾಣಿ ಲಿಂಕ್ ಮಾಡ್ಕೋಬೇಕಾಗಿದೆ ಅಂತೇಳಿ. ಟೋಟಲ್ ನಮ್ದು 24,067 ಜನ ರೈತರು ಆಧಾರ್ ಕಾರ್ಡ್ ಪಾಣಿಯೊಂದಿಗೆ ಲಿಂಕ್ ಮಾಡಬೇಕಾಗಿತ್ತು. ಅದರಲ್ಲಿ ಈಗಾಗಲೇ ನಾವು 11,555 ಪಾಣಿಗಳು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಲಿಂಕ್ ಮಾಡಿದರೆ, ಇನ್ನೂ ಬ್ಯಾಲೆನ್ಸ್ 10,393 ನಿನ್ನೆ ಸಾಯಂಕಾಲವರೆಗೆ ಇದು ಡಾಟಾ ಇದೆ. ಇವತ್ತು ಸಹ ನಾವು ನಮ್ಮ ಕಚೇರಿಯಲ್ಲಿರುವ ಉಪ ತಹಶೀಲ್ದಾರ್ ಇರ್ಬೋದು, ಕಂದಾಯ ನಿರೀಕ್ಷಕ ಇರ್ಬೋದು, ಮತ್ತು ನಮ್ಮ ಕಚೇರಿಯಲ್ಲಿರುವ 2 FDC ಮತ್ತು 3 ಜನ SDC ಮತ್ತು ಇಡೀ ನಮ್ಮ ಸ್ಟಾಫ್ದವ್ರಿಗೂ ಸಹ ನಾವು ವಿಲೇಜ್ ವೈಸ್ ಅವರು ಇವತ್ತು ಆಫೀಸಲ್ಲಿ ತಾವು ನೋಡ್ತಾ ಇರ್ಬೋದು, ಯಾರು ಒಬ್ಬರಿಗೆ ಮಾತ್ರ ಆಫೀಸಲ್ಲಿ, ಉಳಿದಿನವ್ರಿಗೆಲ್ಲ ಫೀಲ್ಡ್ದವ್ರಿಗೆ ಕಳಿಸಿ, ಯಾಕಂದ್ರೆ ಇದೊಂದು ಮಹತ್ವದ ಕಾರ್ಯ ಆಧಾರ್ ಲಿಂಕ್ ಮಾಡೋರು ಇರುವುದರಿಂದ ಎಲ್ಲರಿಗೂ ನಾವು ಇವತ್ತು ನಮ್ದು ಹುಲಸೂರು ತಾಲೂಕಿನ 18 ಹಳ್ಳಿಗಳು ಬರ್ತಾವೆ. ಅದರಲ್ಲಿ ಶೇಕಡ ನಾವು 56.82% ಈಗಾಗಲೇ ನಾವು ಪ್ರಗತಿ ಸಾಧಿವು. ಈ ಮುಂಬಗರ ದಿನಗಳಲ್ಲಿ ಇನ್ನೂ ಸಹ ನಾವು ಇದು ಪ್ರತಿ ಕಾರ್ಡ್ ಲಿಂಕ್ ಮಾಡಿಸಿದೆವು ಮತ್ತು ಅವ್ರ ಮುಖಾಂತರ ನಾವು ಸಾರ್ವಜನಿಕರಿಗೆ ವಿನಂತಿ ಸಹ ಮಾಡ್ಕೊಳಕ್ ಹೇಳಿದೀವಿ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ತಾವು ಏನೇ ಇದ್ರು ಸರ್ಕಾರದ ಸವಲತ್ತು ಪಡೆಯಲಿಕ್ಕಾಗಿ ಆಧಾರ್ ಲಿಂಕ್ ಬಹಳ ಅವಶ್ಯಕತೆ ಅಂತ ಈ ಮುಖಾಂತರ ನಾ ಎಲ್ಲರಿಗೂ ಹೇಳ್ಬಯಸ್ತೇನೆ.
बसवा कल्याण नारायणपुर रोड पर मौजूद नोबल पब्लिक स्कूल में एकेडमिक ईयर साल 2024-25 के लिए नर्सरी टू 10th क्लास के लिए एडमिशन से जारी। मजीद तफसीलात के लिए दिए गए इस नंबर पर राब्ता किया जा सकता है। फ़ोन नंबर है 9986791928।